ದೇವಿ ಇತ್ತು, ಜಗನ್ಮೋಹನ್ ಇದ್ರು, ಸುಂದರ್ಸು ಇದ್ದ ಇಲ್ಲಿ, ಶ್ರೀರಂಗರಾಯ ಇದ್ರು, ಅಚ್ಯುತರಾಯ ಇದ್ರು, ಅವನ ಅಳಿಯ ರಾಮರಾಯ ಇದ್ದ, ಅವ್ರ ಮಕ್ಕಳಿಬ್ಬರಿದ್ರು. ಕಡೆಗೆ ಬ್ರಿಟಿಷರ್ಸ್, ತುಂಬ ಜನ ಬ್ರಿಟಿಷರ್ಸ್ಗೆ ಮನೆ ಮಾಡ್ಕೊಂಡು ಕಮಿಷನರ್ ಇದ್ದ ಇಲ್ಲಿ. ಟಿಪ್ಪು ಸುಲ್ತಾನ್ ಇದ್ದ ಇಲ್ಲಿ. ಟಿಪ್ಪು ಸುಲ್ತಾನ್ ಬಂದು ಇಲ್ಲಿ ಬಂದಿರ್ತಾರೆ. ಗುತ್ತಿ ಪಾಳೆಗಾರನ್ನ ಹಿಡಿದಾಗ ಮಧುಕರ ನಾಯಕ ಇಲ್ಲಿ ಬಂದಿದ್ದಾರೆ, ಇಲ್ಲಿ ನೆಲೆಸಿ ಹೋಗ್ತಾರೆ. ಇದೊಂದು ಕ್ರೌರ್ಯ ನೋಡೋಕ್ಕೆ ಅರಮನೆ ಆದರೂ ಇಲ್ಲಿ ಅನೇಕ ಸೆಲೆಬ್ರೇಷನ್ಸ್ ನಡೆದಿದೆ, ಕ್ರೌರ್ಯನೂ ನಡೆದಿದೆ, ರಕ್ತಪಾತಗಳಾಗಿದೆ, ಒಳಗಡೆ ಬಂದು ಎಲ್ಲರನ್ನ ಕಡ್ದು ಹಾಕಿರೋದು ಆಗಿದೆ. ರಾಜರು ಅಂದ್ರೆ ಅಷ್ಟೇ ಮಾಡಿದ್ದು ನಮ್ಮ ಮಹಾರಾಜ. ಕಡಿಮೆ ಅಂದ್ರೆ ಒಂದು ಲೆಕ್ಕವಿಲ್ಲದಷ್ಟು ಜನ ಕಣ್ಣು ತೆಗೆಸಿರ್ತಾನೆ ತಿಮ್ಮರಸು, ಕೃಷ್ಣದೇವರಾಯ. ಕಡೆಗೆ ಅವರಿಬ್ಬರಿಗೆ ಕಣ್ಣು ಬಿಡುತ್ತೆ. ವಿಧಿ ವಿಧಿ ಇವರು ಸಂಗೀತ ತಪ್ಪು ನುಡಿಸಿದ್ರು ಕಣ್ಣು ತೆಗೆಸೋದು, ಬೆಳೆ ಕರೆಕ್ಟಾಗಿ ಕೊಡದಿದ್ರು ಕಣ್ಣು ತೆಗೆಸೋದು, ಕಳ್ಳತನದಲ್ಲಿ ಸಿಕ್ಕಾಕೊಂಡ್ರು ಕಣ್ಣು ತೆಗೆಸೋದು, ವ್ಯಭಿಚಾರ ಮಾಡಿದ್ರು ಕಣ್ಣು ತೆಗೆಸೋದು, ಮೋಸ ಮಾಡಿದ್ರು ಕಣ್ಣು ತೆಗೆಸೋದು. ಕಡೆಗೆ ರಜೆ ಹಾಕ್ಬಿಟ್ಟು 4 ದಿನ ರಜೆ ಹಾಕ್ಬಿಟ್ಟು 6ನೇ ದಿವಸ ಬಂದರೂ ಕಣ್ಣು ತೆಗೆಸೋದು. ಅಷ್ಟು ಇವ್ರು ಹೇಳ್ದಂಗೆ ಕೇಳಬೇಕು. ಅಲ್ಲಂತೂ ಆಗ್ರಾದಲ್ಲಿ ಒಬ್ಬ ಅತ್ತೆ ಮನೆಗೆ ಹೋಗ್ಬೇಕು ಅಂತ 14 ದಿವಸ ರಜೆ ಹಾಕ್ತಾನೆ. ಬರೋದು 1 ದಿವಸ ಲೇಟ್ ಆಗುತ್ತೆ. ಅವನ ಎಂಟ್ರೆನ್ಸ್ ಎಲ್ಲ ಕಡ್ದಾಕ್ಬಿಡ್ತಾರೆ ರಾಜರು. ಕಡೆಗೆ ರಾಜನಿಗೆ ಯಾರು ಕಣ್ಣು ತೆಗೆಸೋರು, ರಾಜನಿಗೆ ಯಾರು ಶಿಕ್ಷೆ ಕೊಡೋರು ಅಂದ್ರೆ ಭಗವಂತ. ಹೆಂಗೆ ಚಿತ್ರ ಹಿಂಸೆ ಮಾಡಿಕೊಳ್ತಾರೆ ರಾಜರಿಗೆ. ಅದಕ್ಕೆ ತುಂಬ ಕಡಿಮೆ ಜನ ನಮ್ಮ ದೇಶದಲ್ಲಿ ನ್ಯಾಯ ನೀತಿಗಳಿಂದ ಆಳಿದ್ದಾರೆ. ಶಿಕ್ಷೆ ಅಂದರೆ ಶಿಕ್ಷಣ, ಅದು ಶಿಕ್ಷೆ ಅಂದರೆ ಅದು ಪನಿಷ್ಮೆಂಟ್ ಅಲ್ಲ, ಅದು ಶಿಕ್ಷಣ. ಇನ್ನೊಂದ್ಸಲ ತಪ್ಪು ಮಾಡಬಾರ್ದು ಅನ್ನೋದನ್ನ ಶಿಕ್ಷಣ ಅಂದರೆ. ಅದು ಮಾನಸಿಕವಾಗಿ ಎಷ್ಟು ಬೇಕೋ ಅಷ್ಟು ನ್ಯಾಚುರಲ್ ಆಗಿ ಬರೋಂಗೆ ನಾವು ಕೋಆಪರೇಟ್ ಮಾಡಬೇಕು. ನಾವೇ ದೇವರಾಗಿರ್ಬಾರ್ದು. ನಮ್ಮ ಕೈಲಿ ಎಲ್ಲ ಇದೆ. ಕಡೆಗೆ ಸ್ವಂತ ಮಗ ಕಣ್ಣು ಈ ಪಚ್ಚೆಕಲ್ಲು ಅರ್ಶನ ತೋರಿಸ್ತಾನೆ ಇವ್ರಿಗೆ. ಅದೇ ನಮ್ಮ ಮೊನ್ನೆ ಹೊಳಲು ತೋರಿಸಿದ್ದು, ಅದೇ ಕಲ್ಲಲ್ಲಿ ಮಾಡಿರೋದು ರಂಗನಾಥ. ಇಲ್ಲಿ ಪಾರ್ಶ್ವನಾಥ, ಅಲ್ಲಿ ರಂಗನಾಥ. ಆ ರಂಗನಾಥನ ಮೂರ್ತಿ ಕೂಡ ಹಂಪಿ ತಲುಪಕ್ಕಾಗಲ್ಲ. ಅಂದ್ರೆ ದೇವರುಗಳಿಗೂ ಇಷ್ಟವಾಗದಷ್ಟು ಆಗೋಗಿತ್ತು. ಹೊಳಲು ನಿಂತು ಬಿಡ್ತಾನೆ ರಂಗನಾಥ. ಇದು ಗಗನ್ ಮಹಲ್ ಅಂತ ಇದ್ರ ಹೆಸರು. ಗಗನದಷ್ಟು ಹ್ಯಾಪಿನೆಸ್ ಸಿಗ್ತದೆ. ಇಲ್ಲಿ ಕೆಳಗಡೆ ಬಿಸಿಲು, ಮೇಲ್ಗಡೆ ಥಂಡಿ. ಮೇಲ್ಗಡೆ ಎಷ್ಟು ಥಂಡಿ ಅಂದರೆ ನಾವು ಫ್ರಿಜ್ಜಲ್ಲಿ ಇದ್ದಂಗೆ ಫೀಲ್ ಆಗುತ್ತೆ ಒಂದೊಂದು ಬಂಡೆ ಮುಟ್ಟಿದ್ರೆ ಬೆಟ್ಟದ ಮೇಲೆ. ಅದಕ್ಕೆ ಬೇಸಿಗೆಯಲ್ಲಿ ಬೆಟ್ಟದ ಮೇಲೆ ಬಂದ್ಬಿಡೋದು, ಹೈಟ್ ಆಲ್ಟಿಟ್ಯೂಡ್ಗೋಸ್ಕರ. ಒಳ್ಳೆ ಪ್ರಕ್ಯಾಪಿಟ ಐತೆ ಇಲ್ಲಿ. ಅದಕ್ಕೆ ಇಲ್ಲಿ ಏನು ಮಾಡ್ಕೊಂಡಿದ್ದಾರೆ, ಇಲ್ಲಿ ಸುತ್ತಮುತ್ತಲು ಇಲ್ಲಿ ಆಳ ಆಗಿದ್ರು ಬಾವಿಯಲ್ಲಿ ನೀರು ತೆಗಿತಿರ್ಲಿಲ್ಲ, ನೀರು ಸಿಗ್ತಿರ್ಲಿಲ್ಲ. ಅದಕ್ಕೆ ಪೆನುಗೊಂಡಿಗೆ ಹೆಣ್ಮಗನ ಕೊಡಬಾರ್ದು, ಕೋಟಿ ಸೀನಪ್ಪ ನಿಮ್ಮ ಚಿಕ್ಕಬಳ್ಳಾಪುರದವನಿಗೆ ಎತ್ತು ಕೊಡಬಾರ್ದು ಅಂತಿದ್ರು. ಯಾಕಂದ್ರೆ ಇಲ್ಲಿ ಹೆಣ್ಮಕ್ಳಿಗೆ ಕೊಟ್ಟರೆ ಸೇದಿನೇ ಸತ್ತೋಗ್ಬಿಡ್ತಿದ್ರು ಹುಡುಗಿರು. ನೀರಿನ ಮೇಲೆ ಸೇದಿ ದಿನ ಎಲ್ಲರಿಗೂ ಬೇಕಲ್ಲ. ಈಗ ಚಿಕ್ಕಬಳ್ಳಾಪುರದ ಕೋಟಿ ಸೀನಪ್ಪನಿಗೆ ಎತ್ತು ಕೊಟ್ಟರೆ ಅವನು ಬೆಂಗಳೂರಿಂದ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು ಹೊಡೆದು ಊಟ ಕೊಡದೆ ಸತ್ತೋಗ್ಬೋದು ದನಗಳು, ಎತ್ತುಗಳು. ಹಿಂಗೆ 100 ಆನೆಗಳ ಮೇಲೆ ಹೊನ್ನು ತಂದಿತ್ತು ಈ ಪೆನುಗೊಂಡಿಗೆ ತಾಳಿಕೋಟೆ ಕದನದ ನಂತರ. 1500 ಆನೆಗಳ ಮೇಲೆ 1500 ಮಂಚಗಳು. 98 ವರ್ಷ ಮುದುಕ ಅಳಿಯ ರಾಮರಾಯನಿಗೆ 1500 ಪತ್ನಿಯರಿದ್ರು. ಪ್ರತಿಯೊಂದು ಮಂಚನೂ ಬಂಗಾರದ್ದು, ಪ್ರತಿ ಮಂಚಕ್ಕೂ ರತ್ನಗಳು ಕೊಂಡಿಸಲಾಗಿತ್ತು. ಅದೇ ನಮ್ಮ ಗಣೇಶಯ್ಯ ಕೆ ಎನ್ ಅವರು ಬರೆದಿರುವಂತಹ ಕರಿಸಿರಿಯಾನ.
ಪೆನುಗೊಂಡೆ ಬಗ್ಗೆ ಇತಿಹಾಸ ತಿಳ್ಕೋಬೇಕು ಅಂದರೆ ಕರಿಸಿರಿಯಾನ ಓದಿ. ಕರಿಸಿರಿಯಾನ ಎಂತಹ ಓದಿಲ್ಲದವರೆಗೂ, ಯಾರು ನಾನು 2 ಅಕ್ಷರ ಓದಿದ್ರೆ ನಿದ್ದೆ ಬರುತ್ತೆ ಅಂತ ಇರ್ತಾರೋ, ನನಗೆ ಅಕ್ಷರನೇ ಹತ್ತಲ್ಲ ಅಂತಾರೋ ಅಂಥವ್ರನ್ನು ಕೊನೆ ಪುಟ ತಲುಪೋವರೆಗೂ ಬಿಡೋದಿಲ್ಲ. ಹಂಗಿದೆ ರಹಸ್ಯಗಳ ಬುಕ್ಕಲ್ಲಿ. ಕರಿಸಿರಿಯಾನ. ಕರಿ ಅಂದರೆ ಆನೆಗಳು, ಸಿರಿ ಅಂದರೆ ಐಶ್ವರ್ಯ, ಯಾನ ಅಂದರೆ 15,000 ಆನೆಗಳ ಮೇಲೆ ಹೊತ್ತು ತಂದ ಐಶ್ವರ್ಯ. ಅದು ಪೆನುಗೊಂಡೆಗೆ ಬಂತು. ಅರ್ಧ ಮತ್ತೆ ಚಂದ್ರಗಿರಿಗೆ ಹೋಯ್ತು. ಶ್ರೀ ತಿರುಪತಿ ಬೆಟ್ಟದ ಹತ್ರ ಇರುವಂಥ ಚಂದ್ರಗಿರಿ ಬೆಟ್ಟಕ್ಕೆ ಹೋಯ್ತು ಹಂಚಿಕೊಂಡು. ಅವುಗಳಿಗೋಸ್ಕರ ಮತ್ತೆ ಇಂಟರ್ನಲ್ ಜಗಳಗಳು, ರಕ್ತಪಾತಗಳಾಯಿತು. ಅದರಲ್ಲಿ ಬರುತ್ತೆ ಕತೆ, ಇಂಟ್ರೆಸ್ಟಿಂದ ನೀವೆಲ್ಲ ಓದಿ ಅಂತ ಹೇಳ್ತೀನಿ. ಇಲ್ಲಿ ಈ ಗಗನ್ಮಾಲ್ ಎದುರುಗಡೆ ಒಂದು ಬ್ರಿಟಿಷ್ ಬಂಗ್ಲೋ ಇತ್ತು. ಆ ಬ್ರಿಟಿಷ್ ಬಂಗ್ಲೋಲ್ಲಿ ಒಬ್ಬ ಬ್ರಿಟಿಷ್ ಆಫೀಸರ್ ಇದ್ದ. ಆಯಮ್ಮ ಬ್ರಿಟಿಷ್ ಮಡದಿ. ಆಯಮ್ಮನಿಗೆ ಒಬ್ಬ ಆದಿವಾಸಿ ತಂದು ನಿಧಿದು ಒಂದು ಗೋಲ್ಡ್ ತುಣುಕು ಕೊಡ್ತಾನೆ ನೋಡೋಕ್ಕೆ. ಅಷ್ಟೇ ಆಯಮ್ಮನಿಗೆ ನಿಧಿ ಸಿಗುತ್ತೆ ಅನ್ನೋ ಆಸೆಗೆ 1948ರಲ್ಲಿ ಗಂಡ ಮಕ್ಕಳು ಹೋದರೂ ಕೂಡ ಬ್ರಿಟನ್ಗೆ, ಆಯಮ್ಮ ನಾನು ಇಲ್ಲೇ ಇರ್ತೀನಿ ಅಂತ ಬಂಗ್ಲೋಲ್ಲಿ 90 ವರ್ಷದ ಮುದುಕಿ ಆದರೂ ಅಲ್ಲೇ ವಾಸ ಮಾಡ್ಕೊಂಡಿದ್ವಿ. ನಾವು ಹುಟ್ಟಿದ ಮೇಲೆ ಇದ್ರು ಆಯಮ್ಮಂದೇ ಕತೆ ಕರಿಸಿರಿಯಾನ. ಕಡೆಗೆ ಗಂಡ ಮಕ್ಕಳು ಬಂದು ಕರೀತಾರೆ, ಆಯಮ್ಮ ಹೋಗಲ್ಲ. ಆ ದನದ ಹುಚ್ಚು, ಐಶ್ವರ್ಯದ ಹುಚ್ಚಿಗೋಸ್ಕರ ಹೆಂಗಾದ್ರೂ ಆಗಲಿ ನಂಗೆ ಸಿಗುತ್ತೆ ಈ ಐಶ್ವರ್ಯ ಅಂತ. ಕಡೆಗೆ ಆಯಮ್ಮ ಬೂದಿ ಆದ್ಲು, ಹೆಣ ಆಗಿ. ಆಕ್ಚುಲಿ ನಿನ್ನೆ ಒಂದು ಫೋನ್ ಬಂದಿತ್ತು. ನಿಜವಾದ ಸಿರಿ ಸಂಪತ್ತು ಅಂದರೆ ಹಕ್ಕಿಗಳ ಚಿಲಿಪಿಲಿ, ಪ್ರಾಣಿ ಪಕ್ಷಿಗಳ ಒಡನಾಟ, ಸಸ್ಯ ಶ್ಯಾಮಲತೆಯ ನಡುವೆ ಬದುಕೋದು, ಹೊನ್ನು ಕಂಡ್ರು ಹೊನ್ನು ಬೇಡ ಅಂತ ಹೋಗುವುದು. ಅದಕ್ಕೆ ಹೊನ್ನಾದೇವಿ ಪೂಜೆ ಮಾಡಬೇಕು ನಾವು. ಶಿವನ ಪತ್ನಿ ಹೊನ್ನಾದೇವಿ ಪೂಜೆ ಮಾಡಿದ್ರೆ ಹೊನ್ನ ಮೋಹ ಹೋಗುತ್ತೆ. ಯಾರಿಗೆ ಹೊನ್ನ ಮೋಹ ಇರುತ್ತೋ ಅವರ ಜೀವನದಿಂದ ಕೊರಗಿ ಸಾಯ್ತಾರೆ. ಬಂಗಾರದ ಒಡವೆ ತಗೊಳ್ಳೋವರೆಗೂ ಒಂದು ಸುಖ, ತಗೊಂಡ ಮೇಲೆ ಅದು ಬಚ್ಚಿಡೋ ಸುಖ, ಬಚ್ಚಿಟ್ಟರು ಕೂಡ ಅದು ಯಾರಾದ್ರೂ ಕದಿತಾರೆ ಅನ್ನೋ ಭಯ. ಅರ್ಧ ರೋಗಗಳು ಬರೋದು ಬಂಗಾರ ಮೋಹದಿಂದ. ನೀವು ಕಳಕಳಿಯಾಗಿ ಇರಬೇಕು ಅಂದರೆ ಬಂಗಾರದಿಂದ ದೂರ ಇರಿ. ಧನ್ಯವಾದ.